ಓಕೆ ಡಾಕ್ಟರ್, ತಾವೇ ಹೇಳ್ತಾ ಇದ್ರಿ ಸುಮಾರು 45 ವರ್ಷ ಜಾಸ್ತಿ ಆಯಿತು IVF ಸ್ಟಾರ್ಟ್ ಆಗಿ ಅಂತ. ಪಬ್ಲಿಕ್ ಆಕ್ಸೆಪ್ಟೆನ್ಸ್ ಹೆಂಗಿದೆ? ಯಾಕಂತಂದ್ರೆ ಸಾಮಾನ್ಯವಾಗಿ IVF ಟ್ರೀಟ್ಮೆಂಟ್ ಅಂತಂದ್ರೆ ಮಗು ನಾರ್ಮಲ್ ಮಕ್ಕಳ ತರ ಇರಲ್ಲ, ಆ ತರದಂತಹ ಒಂದು ಮಿತ್ ಇದೆ. ಮುಂಚೆ ಎಲ್ಲ ಕ್ಯಾಂಪ್ಸ್ಗೆ ಹೋಗ್ಬೇಕಾದ್ರೆ ಈ ತರ ತುಂಬಾ ಕ್ವೆಶ್ಚನ್ಸ್ ಬರೋದು. ಅಷ್ಟು ನಾರ್ಮಲ್ ಇರುತ್ತಾ ಮಗು, ಕೇಳಿದೀವಿ ಡೆವಲಪ್ಮೆಂಟಲ್ ಡಿಲೇಸ್ ಆಗುತ್ತೆ. ಸೊ ಮುಂಚೆ ಇತ್ತು, ಅಕ್ಸೆಪ್ಟೆನ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಬಟ್ ಇವಾಗ ರಿಪೀಟೆಡ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇಂದ ಎಲ್ಲ, ಆಮೇಲೆ ಇಂಟರ್ನೆಟ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಅವೈಲೇಬಲ್ ಇರೋದ್ರಿಂದ ಡೆಫಿನೆಟ್ ಆಗಿ ಅಕ್ಸೆಪ್ಟೆನ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಸ್ಟಿಲ್ ಈಗಲೂ ಕೂಡ ಮೇಲ್ ಇನ್ಫರ್ಟಿಲಿಟಿ ಅಕ್ಸೆಪ್ಟೆನ್ಸ್ ಅಷ್ಟು ಇಲ್ಲ. ಪ್ಲಸ್ ಎಲ್ಲೋ ಒಂದ್ ಕಡೆ ಅವ್ರಿಗಿರುತ್ತೆ IVF ಬೇಬೀಸ್ ನಾರ್ಮಲ್ ಇಲ್ಲ ಅಂತ. ಸೊ ಇವತ್ತಿಗೆ ಆಲ್ಮೋಸ್ಟ್ ಮೋರ್ ದನ್ 2 ಮಿಲಿಯನ್ ಬೇಬೀಸ್ IVF ಇಂದ ಇವತ್ತು ಬರ್ತ್ ಆಗಿದೆ ಆಲ್ ಓವರ್ ದ ವರ್ಲ್ಡ್. ಸೊ ಆ ಥರ ಆಸ್ ಸಚ್ IVF ಇಕ್ಸಿ ಟ್ರೀಟ್ಮೆಂಟ್ ಇಂದ ಮಕ್ಕಳು ಅಬ್ನಾರ್ಮಲ್ ಹುಟ್ಟುತ್ತೆ ಅನ್ನೋದು ಇದುವರೆಗೂ ಪ್ರೂವ್ ಆಗಿಲ್ಲ. ನಾರ್ಮಲಿ IVF ಇಕ್ಸಿ ಟ್ರೀಟ್ಮೆಂಟ್ ಮಾಡದೆ ಸ್ವಲ್ಪ ಅಡ್ವಾನ್ಸ್ಡ್ ಏಜ್ ಇರೋರಿಗೆ ಅಥವಾ ಏನೋ ತೊಂದರೆ ಇರೋರಿಗೆ. ಸೊ ಹಾಗಾಗಿ ಅನ್ಸುತ್ತೆ ಸ್ವಲ್ಪ ಇನ್ಕ್ರೀಸ್ಡ್ ರಿಸ್ಕ್ ಇದೆಯೇನೋ ಅಂತ. ಬಟ್ ಅದು IVF ಇಕ್ಸಿ ರಿಲೇಟೆಡ್ ಆಗಿರೋದ್ರಿಲ್ಲ, ಅದು ಕಪಲ್ ಏಜ್ ರಿಲೇಟೆಡ್ ಇರ್ಬೋದು. ಸೊ ಹಾಗಾಗಿ ಅಕ್ಸೆಪ್ಟೆನ್ಸ್ ಬರಬೇಕು.